ಬಿಜೆಪಿ ಅಸಲಿ ಪ್ಲಾನ್ ಇದೇನಾ? ಸಿದ್ದು ನಂತರ ಡಿಕೆನೆ ಟಾರ್ಗೆಟ್ ತಿರುಗಿ ಬಿದ್ದಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ. ಬಿಜೆಪಿಯ ಅಸಲಿ ಪ್ಲಾನ್ ರಿವೀಲ್ ಆಗಿದೆ. ಲೋಕಸಭಾ ಚುನಾವಣೆಗೆ ಮೊದಲು ಸಿದ್ದು ಸರ್ಕಾರ ಪತನವಾಗುತ್ತೆ ಅಂತೇಳಿ ಪುಂಗುತ್ತಿದ್ದ ಬಿಜೆಪಿಗರ ಬಂಡವಾಳ ಈಗ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಚೆನ್ನಾಗಿ ಅರ್ಥವಾಗ್ತಿದೆ. ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ವಿರುದ್ಧ ಸುಳ್ಳು ಆರೋಪಗಳು, ಅಪಪ್ರಚಾರ ಹಿಂದಿರೋ ಆ ಗುಟ್ಟು ಈಗ ಬಟ್ಟ ಬಯಲಾಗಿದೆ. ಹಾಗಾದ್ರೆ ಏನದು ಬಿಜೆಪಿ ನಾಯಕರ ಅಸಲಿ ಪ್ಲಾನ್? ಪ್ಲಾನ್ ಎ ಫೇಲ್ ಆಗಿದ್ದಕ್ಕೆ ಪ್ಲಾನ್ ಬಿ ಮೊರೆ ಹೋದ್ರ ಬಿಜೆಪಿ ನಾಯಕರು. ಆ ಗುಟ್ಟು ಗೊತ್ತಾಗ್ತಿದ್ದಂಗೆ ತಿರುಗಿ ಬಿದ್ರ ಸಿಎಂ ಸಿದ್ದರಾಮಯ್ಯ. ಅಷ್ಟಕ್ಕೂ ಏನದು ಗುಟ್ಟು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯದಲ್ಲಿ ಬಿಜೆಪಿಗೆ ಯಾವತ್ತೂ ಸ್ಪಷ್ಟ ಜನಾದೇಶ ಸಿಕ್ಕಿಲ್ಲ. ಆಪರೇಷನ್ ಕಮಲ ಅನ್ನೋ ಅಡ್ಡದಾರಿಯಲ್ಲಿ ಅಧಿಕಾರವನ್ನ ಹಿಡಿಯುತ್ತಾ ಬಂದಿತ್ತು. 2023ರ ವಿಧಾನಸಭಾ ಚುನಾವಣೆಯಲ್ಲೂ ಅತಂತ್ರ ಎದುರಾಗಿದ್ರೆ ಬಿಜೆಪಿ ನಾಯಕರು ಆಪರೇಷನ್ ಕಮಲ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ಲಿಲ್ಲ. ಅಷ್ಟೇ ಯಾಕೆ, ಕಾಂಗ್ರೆಸ್ಗೆ ಸಿಂಪಲ್ ಮೆಜಾರಿಟಿ ಬಂದಿದ್ರು ಕುದುರೆ ವ್ಯಾಪಾರ ಮಾಡಿ ಸರ್ಕಾರವನ್ನ ಬೀಳಿಸೋ ತಂತ್ರಗಾರಿಕೆ ಹೆಣೆದಿದ್ರು. ಆದ್ರೆ ಬಿಜೆಪಿಗರ ನಸೀಬು ನೆಟ್ಟಿಗೆ ಇರ್ಲಿಲ್ಲ ಅನ್ಸುತ್ತೆ. ರಾಜ್ಯ ಕಾಂಗ್ರೆಸ್ 136 ಸೀಟುಗಳನ್ನ ಗೆದ್ದು ಭರ್ಜರಿ ಬಹುಮತವನ್ನ ಬಾಚಿಕೊಂಡಿತ್ತು. ಆ ಮೂಲಕ ಬಿಜೆಪಿಗರ ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿಯಬೇಕು ಅನ್ನೋ ಕನಸಿಗೆ ಬೆಂಕಿ ಬಿದ್ದಿತ್ತು. ಇದು ಬಿಜೆಪಿಗರ ಹತಾಶೆ, ಹೊಟ್ಟೆ ಕಿಚ್ಚಿಗೆ ಕಾರಣವಾಗಿತ್ತು. ಹೀಗಾಗಿ ಆಪರೇಷನ್ ಕಮಲ ಅನ್ನೋ ಪ್ಲಾನ್ ಗೆ ಫೇಲ್ ಆಗಿದ್ದೇ ತಡ ಬಿಜೆಪಿ ನಾಯಕರು ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಪ್ಲಾನ್ ಬಿ ಗೆ ಮೊರೆ ಹೋದ್ರು. ಆ ಪ್ಲಾನ್ ನಲ್ಲಿ ಮೊದಲ ಟಾರ್ಗೆಟ್ ಸಿಎಂ ಸಿದ್ದರಾಮಯ್ಯ ಆದ್ರೆ ಎರಡನೇ ಟಾರ್ಗೆಟ್ ಡಿಸಿಎಂ ಡಿಕೆಶಿ ಆಗಿದ್ದಾರೆ. ಮೂರನೇ ಟಾರ್ಗೆಟ್ ಇಡೀ ಸರ್ಕಾರದ ಮೇಲೆ ಜನ ವಿರೋಧಿ ಅಲೆಯನ್ನ ಮೂಡಿಸೋದು. ಆದ್ರೆ ಈ ಟಾರ್ಗೆಟ್ ಗಳನ್ನ ಸಾಧಿಸೋಕೆ ಬಿಜೆಪಿ ಇಲ್ಲೂ ಕೂಡ ಅಡ್ಡದಾರಿ ಹಿಡಿದಿದೆ. ಅಂದ್ರೆ ಸುಳ್ಳು ಪೊಳ್ಳು ಅಪಪ್ರಚಾರವನ್ನೇ ಅಸ್ತ್ರ ಮಾಡಿಕೊಂಡಿದೆ. ಮೊದಲು ಗ್ಯಾರಂಟಿ ಯೋಜನೆಗಳು ಬ್ಯಾನ್ ಆಗ್ತಾವೆ ಅಂತೇಳಿ ಅಪಪ್ರಚಾರ ನಡೆಸಲಾಗಿತ್ತು. ಆಮೇಲೆ ವರ್ಗಾವಣೆ ದಂಧೆ ಅಂತೇಳಿ ಹೊಸ ವರಸೆ ಶುರು ಮಾಡಿದ್ರು. ಅದು ವರ್ಕೌಟ್ ಆಗಿಲ್ಲ ಅಂತೇಳಿ ವೈಎಸ್ಟಿ ಟ್ಯಾಕ್ಸ್ ಭ್ರಷ್ಟಾಚಾರ ಅಂತೇಳಿ ಬೊಂಬಡ ಬಾರಿಸಿದ್ರು. ಆದ್ರೆ ಕೊನೆಗೆ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ನಡೆದಿದ್ದು ಗೊತ್ತಾಗಿದ್ದೆ ತಡ ಅದನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಂಡ್ರು. ಇಲ್ಲಿ ಅಧಿಕಾರಿಗಳಿಂದ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿರೋದು ಗೊತ್ತಾಗಿದೆ. ಆದ್ರೆ ಬಿಜೆಪಿ ನಾಯಕರು ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ ಮುಂದಾಗಿದ್ರು. ಎಸ್ಐಟಿ ತನಿಖೆ ಪ್ರಗತಿಯಲ್ಲಿದ್ರು ದಿಢೀರ್ ಇಡಿನ ಎಂಟ್ರಿ ಕೊಡಿಸಿದ್ರು. ಬೇಕು ಅಂತಲೇ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಬಂಧಿಸಲಾಯಿತು. ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಕೈವಾಡ ಇದೆ ಅಂತ ಹೇಳಿಕೆ ಕೊಡಿ ಅಂತೇಳಿ ಬಂಧಿತ ಅಧಿಕಾರಿಗಳ ಮೇಲೆ ಇಡಿ ಅಧಿಕಾರಿಗಳು ಒತ್ತಡ ಹಾಕುತ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿವೆ. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತಿದೆ, ಈ ಪ್ರಕರಣವನ್ನ ಅಡ್ಡ ಇಟ್ಕೊಂಡು ಬಿಜೆಪಿ ನಾಯಕರು ಸರ್ಕಾರದ ಮೇಲೆ ಗೂಬೆ ಕೂರಿಸಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಬೇಕು ಅಂತ ಪ್ಲಾನ್ ಮಾಡಿದ್ರು. ಮತ್ತೊಂದು ಕಡೆ ಮೂಡ ಅಕ್ರಮದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲದಿದ್ರು ಅವರ ಪತ್ನಿ ಹೆಸರಲ್ಲಿ ಅಕ್ರಮ ನಡೆದಿದೆ ಅನ್ನೋ ಗಂಭೀರ ಆರೋಪ ಮಾಡಲಾಗುತ್ತಿದೆ. ಈ ಪ್ರಕರಣವನ್ನು ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದೆ. ಅದು ಇನ್ನು ಪ್ರಗತಿಯಲ್ಲಿದೆ. ಅಷ್ಟರಲ್ಲಿ ಸಿದ್ದು ವಿಚಾರಣೆಗೆ ಅನುಮತಿ ಕೊಡಿ ಅನ್ನೋ ದೂರು ರಾಜ್ಯಪಾಲರಿಗೆ ಮುಟ್ಟಿತ್ತು. ಜುಲೈ 26ರಂದು ಟಿಜೆ ಅಬ್ರಹಂ ಅವರು ರಾಜ್ಯಪಾಲರಿಗೆ ಪತ್ರ ಬರೆದಿರುತ್ತಾರೆ. ಅದಾದ ಕೆಲವೇ ಗಂಟೆಗಳಲ್ಲಿ ಉತ್ತರ ಕೊಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಶೋಕಸ್ ನೋಟಿಸ್ ಕಳಿಸಿದ್ದಾರೆ. ಆದ್ರೆ ಇಲ್ಲಿ ರಾಜ್ಯಪಾಲರ ನಡೆ ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗ್ತಿದೆ. ಈ ಹಿಂದೆ ಬಿಜೆಪಿ ನಾಯಕರಾದ ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ ಮತ್ತು ಜನಾರ್ದನ್ ರೆಡ್ಡಿ ಅವರ ಮೇಲೂ ಆರೋಪಗಳು ಕೇಳಿ ಬಂದಿದ್ವು. ಈ ಪ್ರಕರಣಗಳಲ್ಲಿ ರಾಜ್ಯಪಾಲರು ಅವರಿಗೆ ಶೋಕಸ್ ನೋಟಿಸ್ ಯಾಕೆ ಕೊಟ್ಟಿಲ್ಲ? ಅವರು ಬಿಜೆಪಿಗರು ಅಂತಾನ? ಈ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಆರೋಪ ಕೇಳಿ ಬಂದ ತಕ್ಷಣ ಪೂರ್ವಪರ ವಿಚಾರಿಸದೆ ನೋಟಿಸ್ ಕೊಡೋ ಅವಶ್ಯಕತೆ ಏನಿತ್ತು? ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ, ಕೇಂದ್ರ ಬಿಜೆಪಿ ನಾಯಕರು ರಾಜ್ಯಪಾಲರ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ಈ ನೋಟಿಸ್ ಗೀಟಿಸ್ಗೆಲ್ಲ ಹೆದರಲ್ಲ. ಮೂಡ ಪ್ರಕರಣದಲ್ಲಿ ನನ್ನ ಪಾತ್ರವೇ ಇಲ್ಲ. ಹೀಗಿರುವಾಗ ಸಿದ್ದರಾಮಯ್ಯ ಹೆದರಿಕೊಂಡ್ರು, ಭಯ ಪಟ್ರು ಅಂತ ಬಿಂಬಿಸೋದು ಸರಿಯಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಷ್ಟು ತರಾತುರಿಯಲ್ಲಿ ರಾಜ್ಯಪಾಲರು ಅದ್ಯಾಕೆ ಇಂತ ತೀರ್ಮಾನ ಮಾಡ್ತಾರೆ? ತನಿಖೆಯಲ್ಲಿ ಆರೋಪ ಸಾಬೀತಾದ್ರೆ ತೀರ್ಮಾನ ಮಾಡ್ಲಿ. ನ್ಯಾಯಾಂಗ ತನಿಖೆ ಇನ್ನೂ ನಡೆಯುತ್ತಿದೆ. ತನಿಖೆ ಆಗುವ ಮೊದಲೇ ತರಾತುರಿಯಲ್ಲಿ ಯಾಕೆ ಹೀಗೆ? ರಾಜ್ಯದ ಸಿಎಂಗೆ ಶೋಕಸ್ ನೋಟಿಸ್ ಕೊಡ್ತಾರಂದ್ರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಲ್ವಾ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ ರಾಜ್ಯ ಸಚಿವ ಸಂಪುಟ ನಿನ್ನೆ ಒಂದು ಸಾಲಿನ ನಿರ್ಣಯ ತೆಗೆದುಕೊಂಡಿದ್ದು ಸಿಎಂ ಸಿದ್ದರಾಮಯ್ಯಗೆ ನೀಡಿದ ಶೋಕಸ್ ನೋಟಿಸ್ ಹಿಂಪಡೆಯುವಂತೆ ರಾಜ್ಯಪಾಲರಿಗೆ ಸಲಹೆ ನೀಡಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಬಿಜೆಪಿ ನಾಯಕರ ಮೇನ್ ಟಾರ್ಗೆಟ್ ಸಿಎಂ ಸಿದ್ದರಾಮಯ್ಯ ಅಲ್ಲ, ಇಡೀ ಸರ್ಕಾರವನ್ನೇ ಬೀಳಿಸೋದು. ಮೊದಲು ಸಿಎಂ ಸಿದ್ದರಾಮಯ್ಯ ಮೇಲೆ ಒಂದು ಸುಳ್ಳು ಆರೋಪವನ್ನ 100 ಸಲ ಹೇಳಿ ಅದನ್ನ ಸತ್ಯ ಮಾಡಿದ್ರೆ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿಯುತ್ತಾರೆ. ಸಿದ್ದರಾಮಯ್ಯ ತಮ್ಮ ಮೇಲಿನ ಬಿಜೆಪಿ ನಾಯಕರ ಆರೋಪ ಸುಳ್ಳು ಅಂತೇಳಿ ಸಾಬೀತು ಮಾಡಿಕೊಳ್ಳುವಷ್ಟರೊಳಗೆ ವರ್ಷಗಳೇ ಉರುಳುತ್ತವೆ. ಅಷ್ಟರಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಬಹುದು ಅನ್ನೋದು ಬಿಜೆಪಿ ನಾಯಕರ ಅಸಲಿ ಪ್ಲಾನ್. ಜೊತೆಗೆ ಸಿದ್ದರಾಮಯ್ಯ ಒಂದೊಮ್ಮೆ ಅಧಿಕಾರದಿಂದ ಕೆಳಗಿಳಿದ್ರೆ ಆ ಸ್ಥಾನಕ್ಕೆ ಡಿಕೆಶಿ ಬಂದು ಕೂರ್ತಾರೆ. ಆದ್ರೆ ಡಿಕೆಶಿ ಮೇಲೆ ಈಗಾಗಲೇ ಐಟಿ ಇಡಿ ಪ್ರಕರಣಗಳು ಇರೋದ್ರಿಂದ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋದು ನೀರು ಕುಡಿದಷ್ಟೇ ಸಲೀಸು ಅನ್ನೋ ತಂತ್ರಗಾರಿಕೆ ಬಿಜೆಪಿಯಲ್ಲಿ ನಡೀತಾ ಇದೆ. ಒಂದೊಮ್ಮೆ ಡಿಕೆಶಿ ಕೂಡ ಸಿಎಂ ಕುರ್ಚಿಯಿಂದ
ಅಂತ ಕೇಳಿದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನರಲ್ಲಿ ವಿರೋಧಿ ಅಲೆ ಮೂಡುತ್ತೆ. ಸರ್ಕಾರದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ. ಆ ಮೂಲಕ ಸರ್ಕಾರ ಅವಧಿಗೂ ಮೊದಲೇ ಬಿದ್ದು ಹೋಗದಿದ್ರು 2028ರ ವೇಳೆಗೆ ಬಿಜೆಪಿ ಚುನಾವಣೆಗೆ ಹೋದ್ರೆ ಕ್ಲೀನ್ ಮೆಜಾರಿಟಿ ಪಡೆದುಕೊಳ್ಳಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ. ಆದ್ರೆ ಬಿಜೆಪಿಗರ ಬೇಳೆ ಚಾಣಾಕ್ಷ ಸಿದ್ದರಾಮಯ್ಯನವರ ಮುಂದೆ ಬೇಯಲ್ಲ. ದಾರಿಯಲ್ಲಿ ಹೋಗೋ ದಾಸಪ್ಪಂದಿರೆಲ್ಲ ಬಂದು ಒಂದೊಂದು ಆರೋಪ ಮಾಡಿದ್ರೆ ಅದರ ಪೂರ್ವಪರ ವಿಚಾರ ಮಾಡದೆ ರಾಜ್ಯಪಾಲರು ಪದೇ ಪದೇ ನೋಟಿಸ್ ಕೊಡ್ತಾರ. ಇಲ್ಲಿ ಆರೋಪ ಕೇಳಿ ಬಂದಿರೋದು ಈ ರಾಜ್ಯದ ಸಿಎಂ ಮೇಲೆ. ಪರಿಸ್ಥಿತಿ ಹೀಗಿರುವಾಗ, ಪ್ರಬಲ ಸಾಕ್ಷ್ಯಾಧಾರಗಳಿಲ್ಲದೆ ಇರುವಾಗ ಸಿಎಂಗೆ ಉತ್ತರ ಕೊಡಿ ಅಂತೇಳಿ ನೋಟಿಸ್ ಕೊಡೋದು ಎಷ್ಟು ಸರಿ ಅನ್ನೋ ಚರ್ಚೆಗಳು ನಡೀತಾ ಇವೆ. ಸದ್ಯ ರಾಜ್ಯಪಾಲರು ಸಿಎಂಗೆ ಕೊಟ್ಟಿರೋ ನೋಟಿಸ್ ವಾಪಸ್ ಪಡೆದ್ರೆ ಅಥವಾ ಈ ವಿಚಾರದಲ್ಲಿ ರಾಜ್ಯಪಾಲರು ಸೈಲೆಂಟ್ ಆಗಿದ್ರು ಅದು ರಾಜ್ಯ ಕಾಂಗ್ರೆಸ್ಗೆ ಸಿಗುವ ಅತಿ ದೊಡ್ಡ ಮೈಲೇಜ್ ಅಂತಾನೆ ಹೇಳಬಹುದು. ಸದ್ಯ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಡಿಸಿ ಏನೋ ಗೆದ್ದು ಬಿಟ್ಟಿವೆ ಅಂತ ಹಿರಿ ಹಿಗ್ಗುತ್ತಿರೋ ಬಿಜೆಪಿ ನಾಯಕರಿಗೆ ಗೊತ್ತಿಲ್ವಾ ಸಿದ್ದರಾಮಯ್ಯ ಕೂಡ ಲಾಯರ್ ಅನ್ನೋದು. ಸಿದ್ದರಾಮಯ್ಯ ರಾಜಕೀಯ ಚಾಣಕ್ಯ, ಕಾನೂನಿನ ಬಗ್ಗೆ ಅಗಾಧ ಜ್ಞಾನ ಹೊಂದಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಸಿಎಂ ಸಿದ್ದರಾಮಯ್ಯನವರ ತಲೆಯಲ್ಲಿ ಏನ್ ಓಡ್ತಾ ಇದೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸ್ತಿದೆ. ಆದ್ರೆ ಒಂದಂತೂ ಸತ್ಯ, ಮನೆ ತೊಳೆದ ತಕ್ಷಣ ಹಬ್ಬ ಆಗಲ್ಲ, ಅಸಲಿ ಮಾರಿ ಹಬ್ಬ ಮುಂದಿದೆ. ಜಸ್ಟ್ ವೈಟ್ ಅಂಡ್ ಸಿ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.